ಕುರುಡು ಪ್ರೇಮಿಕರುಡು ಅನ್ನೊಂದು ಹಾಡಿದೆ. ಅದರಲ್ಲಿ ಪ್ರೀತಿನೂ ಕೂಡಲ್ಲ, ಪ್ರೇಮಿನೂ ಕೂಡಲ್ಲ. ಎಸ್, ಇದ್ರ ಬಗ್ಗೆ ಒಂದು ಮಾತಾಡೋಣ. ನೀವು ನೋಡ್ತಾ ಇದ್ರ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿಯನ್. ಈಗ ಸಾಕಷ್ಟು ವಿಷಯಗಳು ಏನಾಗ್ತಿದೆ ಅಂದರೆ, ಪ್ರೀತಿ ವಿಚಾರದಲ್ಲಿ ಕೆಲವರಿಗೆ ಮೋಸ ಆಗೋದು, ಇನ್ನು ಕೆಲವರಿಗೆ ದುಡ್ಡಿನ ವಿಷಯದಲ್ಲಿ ಮೋಸ ಆಗೋದು, ಈ ಥರ ಸಾಕಷ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಆದರೆ ಇಲ್ಲೊಂದು ನಾನು ನೋಡಿದಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಿತ್ರ ಪ್ರೀತಿನೇ ಅಂತ ಅನ್ನಿಸ್ತು. ಯಾಕಂದರೆ ವಿಚಿತ್ರಕ್ಕಿಂತ ಇದು ಒಂಥರ ತುಂಬ ಚೆನ್ನಾಗಿರೋ ಪ್ರೀತಿ ಅಂತಲೇ ಅನ್ನಿಸ್ತು. ಯಾಕಂದರೆ ನಾನಿವತ್ತೊಂದು ಸ್ಟೋರಿ ನೋಡಿದೆ. ಅದರಲ್ಲಿ ಏನಿತ್ತು ಅಂದರೆ, ಒಂದು ಹುಡುಗಿ ತನ್ನ ಪ್ರೀತಿಯನ್ನು ಕಳ್ಕೊಂಡಿರ್ತಾಳೆ, ಅಂದರೆ ತನ್ನ ಪ್ರಿಯತಮನ ಕಳ್ಕೊಂಡಿರ್ತಾಳೆ. ಆದರೆ ಆ ಪ್ರಿಯತಮ ಸತ್ ಮೇಲೂ ಆಕೆ ಅವನನ್ನ ಮದುವೆ ಆಗ್ತಾಳೆ. ಮದುವೆ ಆಗಿ ಅಲ್ಲಿ ಅವಳ ಆ ಮನೆಯವ್ರ ಜೊತೆ ಸಂಸಾರ ಮಾಡ್ತೀನಿ, ಆ ಮನೆಯ ಜೊತೆ ಅಂದರೆ ಆ ಹುಡುಗನ ಮನೆಯಲ್ಲಿ ನಾನು ಸಂಸಾರ ಮಾಡ್ತೀನಿ, ಅಲ್ಲಿ ಸೊಸೆಯಾಗಿರ್ತೀನಿ ಅನ್ನೋ ಒಂದು ಮಾತು ಹೇಳ್ತಾಳೆ. ಇದು ಎಷ್ಟು ವಿಚಿತ್ರ ಅಲ್ವಾ? ಈ ಕಾಲದಲ್ಲೂ ಕೂಡ ಇಂಥ ಪ್ರೀತಿ ಇರುತ್ತಾ ಅನ್ನೋದು ಕೂಡ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಯಾಕಂದ್ರೆ ಈಗ ಈ ಜನರೇಷನ್ ಪ್ರೀತಿ ಅಂದರೆ ಈ ಜೆನ್ಜಿ ಪ್ರೀತಿ ಅಂತ ಹೇಳ್ತಿರಲ್ಲ, ಆ ಪ್ರೀತಿ ಏನಿದೆ 1 ವಾರನೋ ಅಥವಾ 2 ವಾರ, ಜಾಸ್ತಿ ಅನ್ನೋದು 1 ತಿಂಗಳು ಅಂತಾನೆ ಹೇಳ್ಬೋದು. ಅದಕ್ಕಿಂತ ಮೇಲೂ ಇಲ್ಲ, ಅದಕ್ಕಿಂತ ಕೆಳಗೇನೂ ಇಲ್ಲ. ಯಾಕಂದ್ರೆ ಈ ತರದೊಂದು ಪ್ರೀತಿ ನಾವು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ. ಅಂದ್ರೆ 1 ವಾರ ಹುಡುಗನ ಜೊತೆ ಚೆನ್ನಾಗಿದ್ರೆ ಮತ್ತೊಂದು ವಾರ ಅಲ್ಲಿ ಬ್ರೇಕಪ್ ಆಗುತ್ತೆ, ಇನ್ನೊಂದು ಹುಡುಗನ ಜೊತೆ ಚೆನ್ನಾಗಿರೋದಾಗಿರ್ಬೋದು, ಅಥವಾ ಹುಡುಗ ಇನ್ನೊಂದು ಹುಡುಗಿ ಜೊತೆ ಚೆನ್ನಾಗಿರೋದಾಗಿರ್ಬೋದು. ಈ ತರ ಸಾಕಷ್ಟು ವಿಷಯಗಳನ್ನ ನಾವು ನೋಡಿರ್ತೀವಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಂಥದೇ ಸುದ್ದಿಗಳು ಹರಿದಾಡ್ತಾ ಇರುತ್ತೆ. ಆದ್ರೆ ಇಲ್ಲಿ ಒಂದು ವಿಚಿತ್ರ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ವಿಚಿತ್ರಕ್ಕಿಂತ ಇದೊಂದು ತುಂಬಾ ಒಳ್ಳೆಯ ಪ್ರೀತಿ, ಒಂದು ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡೋ ರೀತಿ ಆಗಿರ್ಬೋದು, ತನ್ನ ಪ್ರೀತಿಯನ್ನ ಉಳಿಸ್ಕೊಳ್ಳುವಂತ ಒಂದು ಮನೋಭಾವ ಏನಿದೆ, ಇದನ್ನ ನಾವು ನೋಡಿದೀವಿ. ಈಗ ಇನ್ನು ಈ ವಿಷಯದಲ್ಲಿ ಬಂದಾಗ ಸಾಕಷ್ಟು ಇದು ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಅಂತಾನೆ ಹೇಳ್ಬೋದು. ಈಗ ಕೆಲವೊಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ. ಅಂದ್ರೆ ಈಗ ಕ್ಯಾನ್ಸರ್ ಪೇಷಂಟ್ ಆದಂತ ಒಂದು ಹುಡುಗಿ, ಅವಳನ್ನ ಒಂದು ಹುಡುಗ ಯಾವ ತರ ನೋಡ್ಕೊಳ್ತಾನೆ, ಅಥವಾ ಒಂದು ಹುಡುಗ ಕ್ಯಾನ್ಸರ್ ಪೇಷಂಟ್ ಆಗಿದ್ದು ಅವನನ್ನ ಒಂದು ಹುಡುಗಿ ಯಾವ ತರ ನೋಡ್ಕೊಳ್ತಾಳೆ ಎಂಬುದು ಕೂಡ ಇಲ್ಲಿ ಒಂದು ಮ್ಯಾಟರ್ ಆಗುತ್ತೆ. ಇದು ಕೂಡ ಸಾಕಷ್ಟು ವಿಷಯಗಳನ್ನು ಹೋಗ್ಬೋದು. ಯಾಕಂದ್ರೆ ಇದ್ರ ಬಗ್ಗೆ ಒಂದು ಮೂವಿ ಕೂಡ ಬಂದಿದೆ. ಈಗ ಲವ್ ಯು ಮುದ್ದು ಅನ್ನೋ ಮೂವಿ ಈ ಒಂದು ಬೇಸ್ ಮೇಲೆ ಇದೆ. ಯಾಕಂದ್ರೆ ಒಂದು ಕ್ಯಾನ್ಸರ್ ಪೇಷಂಟ್ ಒಂದು ಹುಡುಗಿ, ಅವಳನ್ನ ಯಾವ ತರ ನೋಡ್ಕೊಳ್ತಾನೆ ಅನ್ನೋ ಅಂದ್ರೆ ಒಂದು ಆ ಪ್ರೀತಿ ಮೇಲೆ ನಿಂತಿದೆ. ಹಾಗೆ ಇಲ್ಲೊಂದು ವಿಚಿತ್ರ ಪ್ರೀತಿ ಅಂತಾನೆ ಹೇಳ್ಬೋದು. ಈ ತರ ಒಂದು ನಡೆದಾಗ ಇಲ್ಲಿ ಕೆಲವೊಂದು ಪ್ರೀತಿಗಳಿಗೆ ಏನಾಗುತ್ತೆ, ಮನೆಯವರು ತುಂಬ ಅಪೋಸ್ ಮಾಡ್ತಾರೆ. ಮನೆಯಿಂದ ಯಾವುದೇ ಒಂದು ರಿಯಾಕ್ಷನ್ ಇರೋದಿಲ್ಲ. ಅಂದರೆ ಪ್ರೀತಿ ಅಂತ ಬಂದಾಗ ಈಗ ಯಾವುದೇ ಮಕ್ಕಳಾಗಿರ್ಬೋದು, ತಮ್ಮ ಪ್ರೀತಿ ನಾನೊಂದು ಪ್ರೀತಿ ಮಾಡ್ತಿದ್ದೀನಿ ಅಥವಾ ಒಂದು ಲವ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಮನೆಯವರು ಅಪೋಸ್ ಮಾಡೋದು ಅದು ಮಾಮೂಲಿನೇ. ಯಾರು ಸಡನ್ ಆಗಿ ಆಯಿತು ನೀನು ಪ್ರೀತಿ ಮಾಡೋದು ಒಪ್ಪೋದಿಲ್ಲ ಎಂದು ಕೆಲವಷ್ಟು ಕಂಡೀಷನ್ಗಳಾಗಿರ್ಬೋದು, ಕೆಲವೊಂದು ಮಾತುಗಳಾಗಿರ್ಬೋದು, ಆ ಥರ ಒಂದು ನಡೀತಾ ಇರುತ್ತೆ. ಆದರೆ ಇಲ್ಲಿ ಒಂದು ಜಾತಿ ವಿಷಯಕ್ಕೆ ತನ್ನ ಮಗಳು ಏನು ಪ್ರೀತಿ ಮಾಡಿರ್ತಾಳೆ, ಆ ಪ್ರೀತಿಯನ್ನು ಅವರು ಸಾಯಿಸ್ತಾರೆ. ಅಂದರೆ ಆ ಹುಡುಗನನ್ನು ಸಾಯಿಸ್ತಾರೆ. ಅವರು ಕೂಡ ಅಷ್ಟೇ, ಮನೆಯವ್ರು ಏನ್ ಮಾಡ್ತಾರೆ, ಕಲ್ಲಿನಿಂದ ಚಜ್ಜಿ ಆ ಹುಡುಗನನ್ನ ಸಾಯಿಸೋದಾಗಿರ್ಬೋದು, ಅವನಿಗೆ ಕೆಲವಷ್ಟು ಟಾರ್ಚರ್ ಕೊಟ್ಟು ಅದಕ್ಕಿಂತ ಮುಂಚೆ ಬೆದರಿಕೆಗಳನ್ನು ಹಾಕಿರ್ತಾರೆ. ಆದ್ರೆ ಅವರ ಪ್ರೀತಿ 3 ವರ್ಷದ ಪ್ರೀತಿ. ಈ 3 ವರ್ಷದ ಪ್ರೀತಿ ಅದನ್ನೇ ಕಂಟಿನ್ಯೂ ಆಗ್ತಾ ಹೋಗಿರುತ್ತೆ. ಯಾಕಂದ್ರೆ ಹುಡುಗಿಗೆ ಆಂಚಲ್ ಅನ್ನೋ ಹುಡುಗಿ, ಅವಳಿಗೆ ಸಕ್ಷಮ್ ಅನ್ನೋ ಹುಡುಗನ ಮೇಲೆ ಪ್ರೀತಿ ಆಗುತ್ತೆ. ಈ ಹುಡುಗ ಏನಾಗಿದೆ ಅಂದ್ರೆ ಅವಳ ಹುಡುಗಿಯ ಅಣ್ಣನಿಂದ ಈತ ಪರಿಚಯ ಆಗಿದ್ದು. ಹಾಗಾಗಿ ಈ ಪರಿಚಯ ಸ್ನೇಹಕ್ಕೆ ತಿರುಗಿ ಸ್ನೇಹ ಪ್ರೀತಿ ಆಯಿತು. ಈ ಪ್ರೀತಿ 3 ವರ್ಷ ತನಕ ಹೋಯಿತು. ಆದರೆ ಈ 3 ವರ್ಷದ ಪ್ರೀತಿ ಇಲ್ಲೋ ಅಂತ್ಯ ಆಯಿತು ಅಂತ ಅನ್ನಿಸ್ತಾ ಇದೆ. ಅಂತ್ಯ ಅವರ ಪ್ರೀತಿ ಅಥವಾ ಅವಳ ಪ್ರೇಯಸಿ ಅಂತ್ಯ ಆಗಿರ್ಬೋದು, ಅದ್ರ ಪ್ರೀತಿ ಅಂತ್ಯ ಆಗಲಿಲ್ಲ. ಯಾಕಂದರೆ ಪ್ರೀತಿಯನ್ನು ಅವಳು ತನ್ನ ಗಟ್ಟಿಯಾಗಿ ಮಾಡ್ಕೊಂಡಿದ್ದಾಳೆ. ಪ್ರೀತಿ ಬೇಕು ಅಂತ ಹೇಳ್ಕೊಂಡು ಅವಳು ಕೂಡ ಅವನ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಅಲ್ಲಿ ಆದಂತಹ ಅವನ ಮೇಲೆ ಹಾಕಿರುವಂತಹ ಅರಿಶಿನವನ್ನು ಅವಳು ಹಚ್ಕೊಂಡು, ನಾನು ಇನ್ನು ಮುಂದೆ ಇನ್ನ ಮನೆಯಲ್ಲೇ ಬಾಳ್ವೆ ಮಾಡ್ತೀನಿ, ನಾನು ಇವನ ಜೊತೆ, ಇವನು ನನ್ನ ಗಂಡ, ನನ್ನ ಜೊತೆ ದೈಹಿಕವಾಗಿಲ್ಲದಿದ್ರು ಮಾನಸಿಕವಾಗಿ ಇವನು ನನ್ನ ಗಂಡ ಆಗಿರ್ತಾನೆ, ನಾನು ಇವನನ್ನು ಗಂಡನ ರೀತಿ ಸ್ವೀಕರಿಸ್ತೀನಿ, ಆಮೇಲೆ ಆ ಮನೆಯಲ್ಲಿ ನಾನು ಸೊಸೆ ಆಗಿರ್ತೀನಿ ಅನ್ನೋ ಮಾತು ಹೇಳ್ತಾಳೆ. ಈ ಮಾತು ಎಷ್ಟು ಜನಕ್ಕೆ ಒಂದು ಮನೋಭಾವ ಬಂದಿದೆ ಅಂದರೆ, ಒಂದು ಭಾವನಾತ್ಮಕ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತು. ಯಾಕಂದ್ರೆ ಇಂಥ ಹುಡುಗಿ ಸಿಗೋದು ತುಂಬಾ ಕಡಿಮೆ. ಎಷ್ಟೋ ಹುಡುಗರಿಗೆ ಕನಸಿರುತ್ತೆ, ನನ್ನ ಹುಡುಗಿ ಈ ಥರ ಇರಬೇಕು, ಈ ಥರ ಮಾತಾಡಬೇಕು, ಈ ಥರ ಎಲ್ಲರ ಜೊತೆ ಇರಬೇಕು ಅನ್ನೋ ಒಂದು ಮಾತು. ಅಂದರೆ ಮನೆಯವ್ರ ಜೊತೆ ತುಂಬ ಚೆನ್ನಾಗಿರಬೇಕು, ನನ್ನನ್ನು ತುಂಬ ಅರ್ಥ ಮಾಡ್ಕೊಳ್ಬೇಕು, ನನ್ನನ್ನು ತುಂಬ ಪ್ರೀತಿಸ್ಬೇಕು, ಈ ಥರ ಸಾಕಷ್ಟು ಹುಡುಗರಿಗೆ ಒಂದಿರುತ್ತೆ. ಆದರೆ ಇಂಥ ಹುಡುಗಿ ತುಂಬ ಅಪರೂಪದಲ್ಲೂ ಅಪರೂಪ ಅಂತಾನೆ ಹೇಳ್ಬೋದು. ಆದರೆ ಇವರ ಪ್ರೀತಿ ನಿಜವಾಗ್ಲೂ ಪ್ರೀತಿ ಸಾಯ್ಲಿಲ್ಲ ಅಂತಾನೆ ಹೇಳ್ಬೋದು. ಎಲ್ಲರೂ ಜಾತಿ ವಿಷಯಕ್ಕೆ, ಅವರ ಮನೆಯಲ್ಲಿ ಜಾತಿ ವಿಷಯಕ್ಕೆ ಆದಂತಹ ಕೆಲವೊಂದು ಘಟನೆಗಳು ಆ ಹುಡುಗನನ್ನ ಬಲಿ ತೆಗೆದುಕೊಳ್ತು. ಈ ಜಾತಿ ಅನ್ನೋದು ಪ್ರೀತಿಯಲ್ಲಿ ಇದ್ದಿದ್ರೆ ಎಷ್ಟೋ ಪ್ರೀತಿ ಅಂದರೆ ಎಷ್ಟೋ ಪ್ರೇಮಿಗಳು ಒಂದಾಗ್ತಿದ್ರೇನೋ, ಈ ಜಾತಿ ಅನ್ನೋದೊಂದು ನಡುವಲ್ಲಿ ಬಂದು ಏನಾಗಿದೆ ಅಂದರೆ, ಈ ಕಡೆ ಮದ್ವೆನೂ ಆಗೋಕ್ಕಿಲ್ಲ, ಈ ಕಡೆ ಹುಡುಗನ ಬಿಟ್ಕೊಡೋಂಗೂ ಇಲ್ಲ. ಈ ಥರ ಸಾಕಷ್ಟು ಅಂದರೆ ಎಷ್ಟೋ ಬಾರಿ ಮನೆಯವ್ರಿಗೋಸ್ಕರ ಹುಡುಗಿ ತನ್ನ ಹುಡುಗನ ಬಿಟ್ಕೊಡೋದಾಗಿರ್ಬೋದು, ಅಥವಾ ಹುಡುಗ ಹುಡುಗಿಯನ್ನ ಬಿಟ್ಕೊಡೋದಾಗಿರ್ಬೋದು, ಈ ಥರ ನಾವು ಘಟನೆಗಳನ್ನ ನೋಡಿರ್ತೀವಿ. ಆದರೆ ಇಲ್ಲಿ ಇಬ್ರು ಬಿಟ್ಕೊಡೋದೆ. ಆದರೆ ಹುಡುಗ ಏನು ಮಾಡ್ತಾನೆ, ಹುಡುಗನ
ಅಂದ್ರೆ ಹುಡುಗನ ಏನ್ ಹೇಳೋದು, ಆ ಒಂದು ಹುಡುಗನಿಗೆ ಆ ಭವಿಷ್ಯ ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ಆ ಹುಡುಗಿ ಜೊತೆ ಸಂಸಾರ ಮಾಡುವಂತ ಒಂದು ಯೋಗ್ಯತೆ ಅನ್ನೋಕ್ಕಿಂತ ಆ ಹುಡುಗನಿಗೆ ಅವಳ ಜೊತೆ ಸಂಸಾರ ಮಾಡ್ಬೇಕು, ಅವಳ ಜೊತೆ ಇರಬೇಕು ಅನ್ನೋ ಒಂದು ಆಸೆ ಏನಿತ್ತು ಅದು ಕನಸಾಗೆ ಉಳಿತು ಅಂತಾನೆ ಹೇಳ್ಬೋದು ಈ ಒಂದು ವಿಚಾರದಲ್ಲಿ. ಆದ್ರೆ ಹುಡುಗಿ ಏನ್ ಮಾಡ್ತಾಳೆ, ಅವನನ್ನ ಗಂಡನಾಗಿ ಸ್ವೀಕರಿಸ್ತಾಳೆ. ಆ ಗಂಡ ಅನ್ನೋ ಸ್ಥಾನವನ್ನ ಆ ಹುಡುಗನ್ಗೆ ಕೊಟ್ಟಿದ್ದಾಳೆ. ಇನ್ನು ಇವರ ಈ ಒಂದು ಸುಖ ಅಂದ್ರೆ ಸಂಸಾರ ಏನಿದೆ ಅದು ತುಂಬಾ ಚೆನ್ನಾಗಿ ಆಗ್ಲಿ ಅಂತಾನೆ ಹೇಳ್ಬೋದು. ಇನ್ನು ಇಂಥ ವಿಷಯದಲ್ಲಿ ಜಾತಿ ಅನ್ನೋದಕ್ಕಿಂತ ಯಾಕೆ ಒಂದು ಇಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಹೆತ್ತವ್ರು ಏನ್ ಮಾಡ್ಬೇಕು, ಇಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ. ತಮ್ಮ ಮಗಳು ಇನ್ನೊಬ್ರು ಬೇರೆಯವ್ರ ಜೊತೆ ಒಂದು ಕಷ್ಟ ಪಡೋಕ್ಕಿಂತ ತಾನು ಪ್ರೀತಿಸಿದ ಹುಡುಗ ಅಂದ್ರೆ ತಾನು ಗೊತ್ತಿರೋ ಹುಡುಗನ ಬಗ್ಗೆ ಅವಳು ಮದ್ವೆ ಆದ್ರೆ ಅಲ್ಲಿ ಅವಳು ಸುಖವಾಗಿರ್ತಾಳೆ, ನಿಮ್ಗೂ ಇಲ್ಲಿ ಅವಳು ಮಗಳು ಅಲ್ಲಿ ಚೆನ್ನಾಗಿದ್ದಾಳೆ ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಆದ್ರೆ ಇಲ್ಲಿ ಪ್ರೀತಿ ಏನಾಗಿದೆ, ಪ್ರೀತಿ ಸಾಯ್ಲಿಲ್ಲ, ಇವರಿಬ್ಬರ ಪ್ರೀತಿ ಇಲ್ಲಿ ಗೆದ್ದಿದ್ದಾರೆ. ಇಲ್ಲಿ ಮನೆಯವರು ಸೋತಿದ್ದಾರೆ. ಇವರಿಬ್ಬರ ಪ್ರೀತಿಲಿ ಏನಾಗಿದೆ, ಮನೆಯವರು ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಹುಡುಗನನ್ನ ಸಾಯಿಸಿ ಕೊಂದಿರೋ ಈ ಮನೆಯವರು ಆ ಪ್ರೀತಿ ಮುಂದೆ ಸೋತ್ಲೇಬೇಕು. ಯಾಕಂದ್ರೆ ಪ್ರೀತಿ ಏನಾದ್ರೂ ಪ್ರೀತಿ ತಗೊಳ್ಳೋಕಾಗಿರ್ಬೋದು ಅಥವಾ ಪ್ರೀತಿ ಪಡೆಯೋಕೆ ಎಲ್ಲರೂ ಸಾಹಸನೆ ಪಡ್ತಾರೆ. ಅದರಲ್ಲಿ ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು, ತುಂಬಾ ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಅನುಭವಗಳಂದ್ರೆ ಕಷ್ಟಗಳಾಗಿರ್ಬೋದು ಈ ತರ ಎದುರಿಸೋದಿದೆ. ಆದ್ರೆ ಇಲ್ಲಿ ಪ್ರೀತಿ ಸಾಯ್ಲಿಲ್ಲ, ಆದ್ರೆ ಏನಾಗಿದೆ ಮನೆಯವರು ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಇದೊಂಥರ ವಿಚಿತ್ರ ಪ್ರೀತಿನೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ತರ ಪ್ರೀತಿ ಒಂದು ವಿಷಯದಲ್ಲಿ ತುಂಬಾನೇ ವಿಚಿತ್ರ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನಿಜವಾದ ಪ್ರೀತಿ ಕಾಣಿಸ್ತಾ ಇದೆ ನಮ್ಗೆ, ನಿಜವಾದ ಒಂದು ಇಬ್ಬರ ಮನೋಭಾವ ಕಾಣಿಸ್ತಾ ಇದೆ, ಇಬ್ಬರ ಮನಸ್ಸು ಏನಿದೆ ಅದು ಕಾಣಿಸ್ತಾ ಇದೆ. ಆ ಹುಡುಗಿ ಎಷ್ಟು ಹುಡುಗನನ್ನ ಪ್ರೀತಿಸ್ತಿದ್ದಾಳೆ ಅಂತಾನು ಹೇಳ್ಬೋದು. ಆದ್ರೆ ಇಲ್ಲಿ ಎಲ್ಲೋ ಒಂದು ಹುಡುಗನ ಅಂತ್ಯ ಈ ತರ ಆಗ್ಬಾರ್ದಿತ್ತು. ಎಲ್ಲೋ ಮನೆಯವರು ಅವರನ್ನ ಇಬ್ಬರನ್ನ ಕೂತ್ಕೊಂಡು ಮಾತಾಡ್ಸಿದ್ರೆ ಅಥವಾ ಅವರ ಪ್ರೀತಿಗೆ ಮನೆಯವರು ಏನಾದ್ರು ಸಪೋರ್ಟ್ ಮಾಡಿದ್ರೆ ಈ ಪ್ರೀತಿ ತುಂಬಾ ಚೆನ್ನಾಗಿ ಉಳಿತಾ ಇತ್ತು. ಹುಡುಗಿ ಇಬ್ರು ಮದ್ವೆ ಆಗಿ ತುಂಬಾ ಚೆನ್ನಾಗಿರ್ತಿದ್ರು ಅಂತ ಅನಿಸ್ತಾ ಇದೆ. ಇಲ್ಲಿ ಜಾತಿ ಅನ್ನೋ ವಿಷಯ ಬಂದು ಏನಾಗಿದೆ, ಇಬ್ಬರ ಪ್ರೀತಿನೂ ಹಾಳಾಯ್ತು, ಅಲ್ಲಿ ಮನೆಯವರ ಮನಸ್ಥಿತಿನೂ ಹಾಳಾಗಿದೆ. ಯಾಕಂದ್ರೆ ಅಲ್ಲಿ ಹುಡುಗಿನೂ ಆ ಮನೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ತನ್ನ ಮಗಳು ಮನೆಯಲ್ಲಿ ಇಲ್ಲ ಅನ್ನೋ ನೋವು ಕೂಡ ಅಪ್ಪ ಅಮ್ಮನ್ನ ಕಾಡುತ್ತೆ. ಈ ತರ ಆಗೋದಕ್ಕಿಂತ ಹುಡುಗಿನ ಕೂತ್ಕೊಂಡು ಮಾತಾಡಿಸಿ ಅವರ ಮನಸ್ಸಲ್ಲಿ ಏನಿದೆ, ಅವರ ಪ್ರೀತಿ ಹೇಗೆ ಶುರುವಾಯ್ತು ಅಂದ್ರೆ ಪ್ರೀತಿ ಯಾವ ತರ ಇದೆ, ಅದು ಒಳ್ಳೆ ಪ್ರೀತಿನ ಅಥವಾ ಏನು ಅಂತ ಅದು ನಿಮ್ಮಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಹುಡುಗಿನ ತಂದೆ ತಾಯಿಗೆ ಅಥವಾ ಹುಡುಗನ ತಂದೆ ತಾಯಿಗೆ ಆ ಮಕ್ಕಳು ಯಾವ ರೀತಿ ಇದ್ದಾರೆ ಅನ್ನೋದು ಗೊತ್ತಿರುತ್ತೆ. ಆ ರೀತಿಯಲ್ಲಿ ನೋಡೋದಾದ್ರೆ ಪ್ರೀತಿನ ಯಾವತ್ತೂ ಸಾಯಕ್ ಬಿಡಬೇಡಿ. ಆ ಪ್ರೀತಿಗೊಂದು ಹುಮ್ಮಸ್ಸನ್ನ ಕೊಡಿ, ಆ ಪ್ರೀತಿಯನ್ನು ಬದುಕೋಕೆ ಬಿಡಿ ಅಂತಾನೆ ಹೇಳ್ಬೋದು. ಇನ್ನು ಈ ವಿಚಿತ್ರ ಪ್ರೀತಿ ಆದ್ರೂ ಇದು ನಿಜವಾದ ಪ್ರೀತಿ ಅಂತಾನೆ ಹೇಳ್ಬೋದು. ಈ ಪ್ರೀತಿ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.